ಶ್ರೀ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ತಾಳಿಕೋಟೆ ಪಟ್ಟಣದಲ್ಲಿ ಭೋವಿ ಸಮಾಜದ ಆರಾಧ್ಯ ದೈವ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯುತ್ಸವವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಮುಂಜಾನೆ 10 ಗಂಟೆಗೆ ಪಟ್ಟಣದ ಬಸ್ ನಿಲ್ದಾಣ ಹತ್ತಿರ ಇರುವ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ತಾಲೂಕಾಡಳಿತ ಹಾಗೂ ಸಮಾಜದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದ ಎಚ್.ಎನ್. ಕಟ್ಟಿಮನಿ, ದಲಿತ ಸಮಾಜದ ಮುಖಂಡರಾದ ಮುತ್ತಪ್ಪ ಚಮಲಾಪುರ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಮೋಹನ್ ಜಾಧವ್ ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಹಾಗೂ ಭೋವಿ ಸಮಾಜದ ಅನೇಕ ಹಿರಿಯರಾದ ಹನುಮಂತ ಕಟ್ಟಿಮನಿ, ದೇವು ಕೂಚಬಾಳ್, ಶ್ರೀನಿವಾಸ್ ಕುಲಕರ್ಣಿ, ಭೀಮಣ್ಣ ಚೊಕಾಯಿ, ಸಿದ್ದಣ್ಣ ಚಬ್ನೂರ್, ಪ್ರಕಾಶ್ ಕೂಚಬಾಳ್, ಗುಂಡಪ್ಪ ಚಿಂಚೋಳಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, TLK ಎಕ್ಸ್‌ಪ್ರೆಸ್ ನ್ಯೂಸ್, ತಾಳಿಕೋಟೆ. ಈಗಿನ ಕಾಲದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತದ. ಈಗ ಎಷ್ಟು ಸ್ವಲ್ಪ ಬೆಳವಣಿಗೆ ಮಾತ್ರ ಜನಗಳು ಮುಂದುವರೆದಿದ್ದಾರೆ. ಈಗ ಸಿದ್ದರಾಮೇಶ್ವರರ ಅನುಭವದಿಂದ ಕೊನೆಗೆ ಆ ಸರಳ ಈಗ ಆಗಿದೆ. ಸಿದ್ದರಾಮೇಶ್ವರ ನಮ್ಮ ಆದಿ ಇದೆ. ಕೊನೆಗೆ ಇವರಿಗೆ ಎಲ್ಲ ಕೋರಿಕೆಗಳನ್ನು ತಿದ್ದಿ ಸೊನ್ನನಿಗೆ ನೆನೆ ಆಗ್ತಾರ. ಹೀಗೆ ವೃತ್ತಿ ನಡ್ಕೊಂಡು ಬಂದದ. ಅವರ ಮಾಡಿದ ಕಾರ್ಯಕ್ರಮಗಳನ್ನು ಜೀವನದೊಳಗೆ ಹೋಗೋಣ ಅಂತ ಹೇಳ್ತಾ ಎರಡು ಮಾತು. ಆತ ಜನ್ಮವನ್ನು ತಾಳ್ತಾನೆ. ಕೈಲಾಸ ಲೋಕದಿಂದ ಕನಸಿನಲ್ಲಿ ಸುದ್ದಾದೇವಿಯ ಕನಸಿನಲ್ಲಿ ಪಾರ್ವತಿ ದೇವಿಯವರು ಬಂದು ನಾಮಕರಣ ಮಾಡಿ ಸಿದ್ದರಾಮಣ್ಣನ ನಾಮಕರಣ ಮಾಡಿ ಪುಷ್ಪಗುಚ್ಛಗಳ ಮುಖಾಂತರ ಅವನ ಕಾಂತಿಯನ್ನ ಹೊಗಳಿ ಕಣ್ಮರೆ ಆಗ್ತಾರೆ. ಮರುದಿನ ಆ ಕಾಂತಿಯುತವಾಗಿರ್ತಕ್ಕಂತಹ ಸಿದ್ದರಾಮಣ್ಣನ ಎಲ್ಲರೂ ಬಹಳ ಖುಷಿಯಿಂದ ಆಚರಣೆ ಮಾಡ್ತಾರೆ. ಆದರೆ 6 ವರ್ಷಗಳ ಕಾಲ 70,000 ವಚನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು 70,000 ವಚನಗಳಲ್ಲಿ 1,331 ವಚನಗಳು ಅಂತ ಉಪಲಬ್ಧವಾಗಿವೆ. ಹೀಗಾಗಿ ನಾವು ಇವತ್ತಿನ ದಿವಸ ಸಿದ್ದರಾಮೇಶ್ವರರ ಒಂದು 13ನೇ ಶತಮಾನದಲ್ಲಿ ನೋಡೋದಾದ್ರೆ 7 ಲಕ್ಷ ಶರಣರು ಅಂತಕ್ಕಂಥ ವಚನ ಶರಣರು ಆಗಿನ ಕಾಲದಲ್ಲಿ ಇದ್ದರು. ಆ 7 ಲಕ್ಷದಲ್ಲಿ 70,000 ಅಮರಂಗಣಗಳಿದ್ದು ಆ 70,000 ಅಮರಂಗಣಗಳಲ್ಲಿ 5 ಪ್ರಮುಖವಾಗಿರ್ತಕ್ಕಂಥ ಅಮರಂಗಣಗಳು ಯಾರಂದ್ರೆ ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವರವರು ಮತ್ತು ಅಮರನ 5 ಮುಖ್ಯವಾಗಿರ್ತಕ್ಕಂಥ ಅಮರಂಗಣಗಳು 12ನೇ ಶತಮಾನದಲ್ಲಿ ಪ್ರಜ್ವಲಿಸುತ್ತಿದ್ದು ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ತಿಳ್ಕೊಂತೀವಿ ಬಂಧುಗಳೇ. ಹೀಗಾಗಿ ಸಿದ್ದರಾಮೇಶ್ವರವರು ಅನುಭವ ಮಂಟಪದಲ್ಲಿ ಒಂದು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ ಆ ಸಾಕ್ಷಾತ್ ದೈವ ಸ್ವರೂಪರಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ಆ ಒಂದು ಅವತಾರ ಪುರುಷನಾಗಿ ಸಿದ್ದರಾಮೇಶ್ವರನ ಮೂಲ ಇಡೀ ಒಂದು ಸೊಲ್ಲಾಪುರ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಸಂಚಾರ ಮಾಡಿ ಇವತ್ತಿಗೂ ಕೂಡ ಅವರ ದಾರ್ಶನಿಕ ವಚನಗಳನ್ನ ಅಂಗೈ ಸೌಂದರ್ಯಕ್ಕಿಂತ ಲಿಂಗದ ಸೌಂದರ್ಯ ಅಂತಕ್ಕಂಥದ್ದು ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಯಾರು ಹೇಳ್ತಾರೆ ಅಂದ್ರೆ ಸಿದ್ದರಾಮೇಶ್ವರರು ಹೇಳ್ತಾರೆ. ದುಗ್ಗವೇ ಶರಣರವರು ಹೇಳ್ತಾರೆ, ಯೋಗಿಗಳ ಯೋಗಿ ಯಾರಂದ್ರೆ ಅದು ಸಿದ್ದರಾಮೇಶ್ವರರು ಅಂತಕ್ಕಂಥ ಮಾತುಗಳನ್ನ ವಚನ ಸಾಹಿತ್ಯದಲ್ಲಿ ಕಾಣುತ್ತೇವೆ ಬಂಧುಗಳೇ. ಹೀಗಾಗಿ ವಚನ ಸಾಹಿತ್ಯದ ಮುಖಾಂತರ ಒಂದು ಡಾಂಬಿಕ ವ್ಯವಸ್ಥೆಗಳನ್ನ ಖಂಡಿಸುವ ಮುಖಾಂತರ ಶಾಂತಿ, ನೆಮ್ಮದಿ, ಸಮೃದ್ಧ, ಸಾಮರಸ್ಯ ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ಆಧ್ಯಾತ್ಮಿಕ ಪಾಶ್ಚಿಮಾತ್ಯ ಕಡೆ ಮಾಡತಕ್ಕಂಥ ಸಂದರ್ಭ ಶೋಚನೆ. ನಾವು ಪಾಶ್ಚಾತ್ಯ ಶಿಕ್ಷಣವನ್ನ ನಾವು ಅನುಕರಣೆ ಮಾಡಿ ದೇಶೀಯ ಚಿಂತನೆಗಳನ್ನ ಓರೆ ನಾವು